ಅವನು ಅಂಬರೀಷ್ ಅಂತ ಇದ್ದಲ್ಲ, ಆ ನನ್ನ ಮಗನ್ನ ಪಾರ್ಟಿ ಕರ್ಕೊಂಬಂದು ಆ ನನ್ನ ಮಗ ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ನೇ ತೊಳೆದೊಂಟೋದ ನನ್ನ ಮಗ. ಅವನು ಅಂಬರೀಷ್ ಅಂತ ಇದ್ದಲ್ಲ, ಆ ನನ್ನ ಮಗನ್ನ ಪಾರ್ಟಿ ಕರ್ಕೊಂಬಂದು ಆ ನನ್ನ ಮಗ ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ನೇ ತೊಳೆದೊಂಟೋದ ನನ್ನ ಮಗ. ಅವನು ಅಂಬರೀಷ್ ಅಂತ ಇದ್ದಲ್ಲ, ಆ ನನ್ನ ಮಗನ್ನ ಪಾರ್ಟಿ ಕರ್ಕೊಂಬಂದು ಆ ನನ್ನ ಮಗ ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ನೇ ತೊಳೆದೊಂಟೋದ ನನ್ನ ಮಗ. ನಾನೇನು ಒರಿಜಿನಲ್ JDS ಅಲ್ಲ, ಜಾತಕ ಇಟ್ಕೋ. ನಾನು ವಿಧಿ ಇಲ್ದಲೇ JDS ಬಂದೆ, ಬಿಜೆಪಿಗೂ ಹೋದೆ ಬೇಕಾಗಿ. ನೀನೇನೋ ತಪ್ಪಿಗೆ ತಿಳ್ಕೊಂಬಿಟ್ಟು ಏನೋ ಇದುವರೆಗೆ ಈ ಮಗ ಯಾರ ತಲೋ ₹5 ಕೈ ಹೊಡ್ದಾನಲ್ಲ, ಇಲ್ಲುವೆ ಅಲ್ಲುವೆ ನನ್ನ ದುಡ್ಡಲ್ಲೇ 15 ಕಾರ್ ನಿಂತವ್ ನನ್ನ ಮನೆ ಮುಂದೆ. ನೀನೇನ್ ತಪ್ಪು ತಿಳ್ಕೊಬೇಡ, ನಾನು ಯಾರ ತಲೋ ಭಿಕ್ಷೆ ಹೇಳ್ತಾ ಇಲ್ಲ. ನಾಗಮಂಗಲ ತಾಲೂಕಲ್ಲಿ ಸುರೇಶ್ ಗೌಡ ಎಷ್ಟು ಲಂಚ ತಗತ್ತವನೆ, ಚೆಲುವೆ ಎಷ್ಟು ತಗತ್ತವನೆ ಅಂತ ಕೇಳ್ಕೋ. ಈ ಚೆಲುವನೇ ಜಾಸ್ತಿ ಚೆಲುವನೇ ಜಾಸ್ತಿ ತಾತಿರೋದು. ಸುರೇಶ್ ಗೌಡ್ನು 1 ಲಕ್ಷ, 1 ಎಕರೆಗೆ 1 ಲಕ್ಷ ತಗೊಂಡಿದ್ದು ಜಮೀನ್ ಮಂಜೂರು ಮಾಡಕ್ಕೆ. ಹೋಗಿದ್ದೆ ನೀನ್ ಗ್ರಾಜುಯೇಟ್? ಅಲ್ಲ ಸರ್, 28,000 ಕೇಳೋ ಇಲ್ಲಿ. ಈಗ ನೀವು ನಾಗಮಂಗಲ ತಾಲೂಕಿಗೆ ಕೇಳಪ್ಪ ಇಲ್ಲಿ ಸ್ವಲ್ಪ. ಈಗ ಈಗ ನೀವೇ ಚೆಲುವರಾಯ ಸ್ವಾಮಿನ ಗೆಲ್ತಿದ್ರಿ, ಈಗ ನಿಮ್ ನೋಡ್ತಾವ್ರ ಅವರು. ನಾನು ನಮ್ಮನ್ನ ನಾನು ಅವ್ನು ಗೆಲ್ಲಿ ಅಂತ ಮಾಡಿದ್ನಾ? ಅವ್ನು ಗೆಲ್ಲಿ ಅಂತ ನೀವು ಮಾಡಿದ್ರಿ, ಜನ ಹೇಳ್ತಾರೆ. ಕೇಳೋ ಇಲ್ಲಿ, ಕೇಳಿದಷ್ಟ ನೀನು ನನ್ನ ಹತ್ರ ಮಾತಾಡುವಾಗ ಚೆನ್ನಾಗಿ ಜವಾಬ್ದಾರಿ ಇದ್ರೆ ಮಾತಾಡಿಲ್ಲ ಹೋದ್ರೆ ನಿನ್ನಂತರ ನನ್ಗೇನ್ ಲೆಕ್ಕಿಲ್ಲ, ಮಾತಾಡಲ್ಲ. ಕೇಳ ಹೇಳಿ ಸ್ವಲ್ಪ, ಹೇಳಾದ್ಮೇಲೆ ನಾವ್ ಹೇಳಿದ್ದು ಕೇಳೋ ಸೌಜನ್ಯ ಇಟ್ಕೋಬೇಕು. ನೀನು ಸೌಜನ್ಯ ಇಲ್ದಲೆ ನೀನ್ ಯಾವ್ದೋ ಒಂದ್ ಕಡೆ ತಮಟೆ ಹೊಡಿಯಕ್ ಬಂದ್ರೆ ಕೇಳಕ್ಕೆ ನಾವ್ ಇಲ್ಲಿ ಕುಳ್ವಾಡಿಗಳ. ನೀವು ಕುಳ್ವಾಡಿ ಅಂತ ಯಾರು ಹೇಳಿಲ್ವಲ್ಲ. ನಾನ್ ಕರೆಕ್ಟ್ ಆಗಿ ಅಪ್ಪನ ಹುಟ್ಟಿದ್ ಮಾತಾಡಿದ್ದೀನಿ. ನಾನು ನೀನ್ ಕೇಂದ್ರ ಮಂತ್ರಿ ಆಗಿದ್ದೀಯಲ್ಲಪ್ಪ, ಸೆಂಟ್ರಲ್ ಮಿನಿಸ್ಟ್ರು. ನಾಗಮಂಗಲ ತಾಲೂಕು ಲೋಟ ತೊಳಿತಾವ್ರು ಎಷ್ಟೋ ಜನ ಇನ್ನು ಬೆಂಗಳೂರಲ್ಲಿ, ಅವ್ರಿಗೆಲ್ಲ ಒಂದ್ ಜಾಗ ಮಾಡ ಅಂತ ಹೇಳಿದೀನಿ. ಅವ್ನ ಆಲೆ ಬಿಟ್ಟಾಲೆ ಅಲ್ಲಿಂದ ಬತ್ತಾವನೆ. ಎಲ್ಲಿಂದ? ಬೆಂಗಳೂರು, ಡೆಲ್ಲಿಯಿಂದವ. ಯಾರಂದರು? ಅದು ಗೊತ್ತಿಲ್ಲ ಅಂತ ಕಾಣುತ್ತೆ. ಈ ಮಾತಾ ಅಲ್ಲಿಗೆ ಹೋದ್ರೆ ಏನ್ ಮಾಡ್ತಾರೆ ನಿಮ್ಗೆ ಗೊತ್ತಾ? ಏನ ಈ ಮಾತು ಹಿಂಗ್ ಅಂದಿದಿರಲ್ಲ, ಈ ಮಾತು ಅನ್ನ ಮಾತ. ಒಂದ್ ನಿಮಿಷ ಕೇಳ ಇಲ್ಲಿ. ನಾನು ಕರೆಕ್ಟ್ ಆಗಿ ಏನ್ ಹೇಳ್ಬೇಕು ಹೇಳಿದೀನಿ ಪಬ್ಲಿಕ್ ಆಗಿ. ನಾನೇನ್ ಮುಚ್ಚು ಮರೆಯಲ್ಲಿ ಹೇಳಿಲ್ಲ. ನಾನು ಹೇಳಿರೋದನ್ನ ನಿನ್ ಸೈಜ್ಗಳದಾದ್ರೆ ಸೈಜ್ಗೋ, ಇಲ್ದವ್ರ ನಿನ್ನಿಷ್ಟ. ನೀನ್ ಏನ್ ಬೇಕಾದ್ರೂ ತಿಳ್ಕೊಂಡು ನೀನ್ ತಿಳ್ಕೊಳ್ಳೋದ್ರ ಬಗ್ಗೆ ನಾನು ಅಭಿಪ್ರಾಯ ವ್ಯಕ್ತ ಮಾಡ್ತೀನಪ್ಪ. ಹೇಳೋದು ಹೇಳೋದು ನೀನು ಕದಬಳ್ಳಿ ಅಂತೀಯ. ಕದಬಳ್ಳಿ ಆಗಿರೋ ಎಲ್ಲಿಗಿರ್ಬೇಕು? ನಾನು 40 ವರ್ಷದಿಂದ ರಾಜಕೀಯದಲ್ಲಿ ನಿಂತ್ಕೊಂಡು ತಾಲೂಕಲ್ಲಿ ಯಾರ ತಲೋ ₹5 ಲಂಚ ಕೊಟ್ಟಿಲ್ಲ, ನೀವು ಲಂಚ ಈಸ್ಕೊಂಡಿಲ್ಲ, ಯಾರ ತನೂ ಲಂಚ ಮಾಡಿಲ್ಲ, ಯಾರ್ದು ಜಮೀನು ಬರ್ಸ್ಕೊಂಡಿಲ್ಲ. ಜಮೀನ್ ಬೆಂಗಳೂರು ಸುತ್ತಮುತ್ತ ನಾನು 3,000 ಎಕರೆ ಇಲ್ಲ. ಅಲ್ಲ ಸರ್, ಗೊತ್ತಾಯ್ತು ಮಾಡಿರೋದು ಕುಮಾರಸ್ವಾಮಿ. 3,000 ಎಕರೆ ಕೊಡ್ತೀನಿ ರೆಕಾರ್ಡ್ ಕೊಡಿವ್ರಿ. ಆ ಮಾತು ಅನ್ನೋ ಮಾತಾವು ಏನ್ ಅನ್ನೋ ಮಾತ? ಆ ಮಾತು ಅಂದಿದ್ದೀರಲ್ಲ ಕುಮಾರಸ್ವಾಮಿ. ನೀನ್ ಏನ್ ಓದಿದ್ದೀಯೋ? ನೀನ್ ಏನ್ ಎಜುಕೇಶನ್ ಏನ್ ನಿಂತು? ಡಿಗ್ರಿ ಮಾಡಿ ನನಗೆ ಇರ್ಬೇಕು. ನಾನು ಕುಮಾರಸ್ವಾಮಿಗೆ ಸ್ಪಷ್ಟವಾಗಿ ಹೇಳಿದ್ದೀನಿ. ಏನ್ ಹೇಳಿದ್ದೀನಿ? ಟಿಕೆಟ್ ನನಗೆ 36 ಕೋಟಿ ಖರ್ಚು ಮಾಡಿಸಿದ್ರು, MP ನಿಲ್ಸಿದ್ರು. ನಾನ್ ನಿಂತ್ಕೊತೀನಿ ಅಂತ ಬಾಯ್ ಪಡ್ಕೊಂಡಿದ್ನ. 6 ತಿಂಗಳು ನನಗೆ ಟಿಕೆಟ್ ಕೊಡ್ತೀವಿ ತಿರ್ಗಲು ಅಂತ ಹೇಳಿ ನಿಲ್ಸಿದ್ರು. ಈಗ ನನಗೆ ಕೇಳೋ ಒಂದ್ ನಿಮಿಷ. ನಾನೊಬ್ಬ ಅಲ್ಲ. ನೀನ್ ಗೌಡ್ರನ ಯಾವ ಜಾತಿ? ಹೇಳಿ ಯಾವ ಜಾತಿ? ಯಾವ ಜಾತಿ ಹೇಳಯ್ಯ? ಗೌಡ ಆಗಿದ್ರೆ ಯಾ ಗೌಡ್ರು ಬೆಂಗಳೂರು ಕರ್ನಾಟಕ ರಾಜ್ಯದಲ್ಲಿ ಅವ್ರ ಹತ್ರ ಉಳಿದವ್ರು ಹೇಳಿ? ಯಾರು ಇಲ್ಲ. ಕಮಾನ್ ಟೆಲ್ ಮಿ. ಇಲ್ಲ ಒಬ್ರು ಬಚ್ಚೇಗೌಡ್ರು ಉಳಿದ್ರ, ಬೈರೇಗೌಡ್ರು ಉಳಿದ್ರ, ನಾಗೇಗೌಡ್ರು ಉಳಿದ್ರ, PL ಶಂಕರ್ ಉಳಿದ್ರ, YK ರಾಮಯ್ಯ ಉಳಿದ್ರ, ಇಂಥವ್ರ ಒಂದು ಪಟ್ಟಿ ಕೊಡಪ್ಪ ಅವಲ್ಲಿ. ಅಲ್ಲ ಸರ್, ನೀವು JDS ಪಕ್ಷದಲ್ಲಿ ಇರ್ತಿದ್ರೆ ನಿಮ್ಗೆ ಇನ್ನೂ ಬೆಳವಣಿಗೆ ಆಗೋದು. ಏನ್ ಬೆಳವಣಿಗೆ? ಮನ್ನಂಗಟ್ಟಿ ಮಾಡಿ ಯಾಕೆ ನನ್ನ ಯಾಕೆ ಹೊರಿಕೆ ಆಗ್ತಾ? ಯಾರು ನೀವೇನು? ನಾನು ಕುಮಾರಸ್ವಾಮಿ ಕೇಳ ಇಲ್ಲಿ. ಕುಮಾರಸ್ವಾಮಿ ಮಾತಾಡಿದ್ದ ನಾನು. ಹೇಳಿ. ನಾನು ಕುಮಾರಸ್ವಾಮಿ ಬಗ್ಗೆ ಮಾತಾಡಿದ್ ನಾನು. ಕುಮಾರಸ್ವಾಮಿ ಬಗ್ಗೆ ಮಾತಾಡಿದ್ರಿ ನೀವು? ನಾನು ಕುಮಾರಸ್ವಾಮಿ ಬಗ್ಗೆ ಒಂದು ಅಕ್ಷರ ಮಾತಾಡ್ಲಿಲ್ಲ. ಹೇಳಿ.
ಆಗ ಯಾಕೆ ಹೊರಗೆ ಹಾಕಿದ್ರು? ನಾನು ತರಿಯಕ್ಕೆ ಹಾಕಿದ್ರಾ? ಆಗ ಏನೋ ನೀವು ಕೆಲಸ ಮಾಡಿದ್ರೆ ಕಂದ್ರಿ ಕೆಲಸ ಅದಕ್ಕೆ ಮಾಡೋರೆ. ನಾವಲ್ಲ. ಅಲ್ಲ ಸರ್, ನನ್ನ ಹತ್ರ ಏನ್ ಚಾಟ ಕೇಳೋ ಇಲ್ಲಿ. ಒಂದು ಚರ್ಚೆಗೆ ಬರೋದು ಮಾತಾಡೋದು ಮಾರ ಎದುರುಗಡೆ. ಸರಿ ಸರಿ ಬರ್ಲಿ. ನಾನು ನಾಗಮಂಗಲ ತಾಲೂಕಿನಲ್ಲಿ 40 ವರ್ಷ ರಾಜಕಾರಣದಲ್ಲಿ ವಾರ ವಾರ ಬರ್ತೀನಿ, ಬಾ ಬೇಕಾರೆ. ಹಿಂಗ ಐತಲ್ಲಣ್ಣ ಹಿಂಗಲ್ಲ ಹಿಂಗೆ ಅಂತ ಹೇಳ್ತೀನಿ. ನೀನೇನಾದ್ರು ಚಡ್ಡಿ ಒಳಗ್ ಕುಮಾರಸ್ವಾಮಿ ಚಡ್ಡಿ ಒಳಗೋ ದೇವೇಗೌಡರ ಚಡ್ಡಿ ಒಳಗೋ ಇದ್ರೆ ಇರು ಬೇಡ ಅನ್ನಲ್ಲ ನಾನು. ನಾವ್ ಅದಕ್ಕೇನು ಅಡ್ಡಿ ಮಾಡಿಲ್ಲ. ಯಾವ ತರ ಬರ ಎಲ್ಲಿ ಮಾವಿನಕೆರೆ ನೀನ್ ಯಾಕೆ ಹೋಗಿದ್ದೀನಿ ಅಂತ ಕೇಳಿದೀವಾ? ಇಲ್ಲ. ನನಗೆ ರೈಟ್ಸ್ ಇದೆ. ನಾನು ಮುಚ್ಚುಮರೆಯಲ್ಲಿ ಹೇಳಿಲ್ಲ, ಪಬ್ಲಿಕ್ ಆಗಿ ಹೇಳಿದ್ದೀನಿ. ಕುಮಾರಸ್ವಾಮಿ ಅವರೇ 3 ಲಕ್ಷ ನನಗೆ ಪತ್ರಿಕೆಯಲ್ಲಿ ಬರೆದಿದ್ರು, ನೀನ್ ನೋಡಿದ್ಯಾ? ಹೇಳಿ ಹೇಳಿ, ಏನಂತ ಪತ್ರಿಕೆಯವ್ರು ನನ್ನ ಕೇಳಿದ್ರು. ಪತ್ರಿಕೆಯವರು ಕುಮಾರಸ್ವಾಮಿ ಅವರು ಶಿವಕುಮಾರ್ ಅವ್ರದ್ದು ಏನೋ ಗಲಾಟೆ ನಡೀತದಲ್ಲ, ಏನ್ ಸ್ವಾಮಿ ಅಂದ್ರು. ಆಗ ನಾನು ಚರ್ಚೆಗೆ ಬಂದೆ. ಕುಮಾರಸ್ವಾಮಿ ಅವರು ಅವ್ರಿಗೆ ಒಳ್ಳೆ ಜಾಗ ಸಿಕ್ಕಿದೆ, ಕೆಲಸ ಮಾಡೋದ್ ಬಿಟ್ಟು ಹೋಗಿ ಬಂದು ಮುಗಿಕ್ಯದ ಅಂತ ಇಲ್ಲಿ ಯಾಕೆ ಬರ್ತಾರೆ ಇವ್ರತಕ್ಕೆ? ಅವ್ರು ಒಳ್ಳೆ ಪೋಸ್ಟ್ ನರೇಂದ್ರ ಮೋದಿ ಪಕ್ಕದಲ್ಲಿ ಕೂತ್ಕೊತಾರೆ. ಮಂಡಿಕ್ ಬಂದು ನಾನು ಮಂಡಿಕ್ಕೆ ಹೈಯೆಸ್ಟ್ ಲೀಡ್ ಅಂತ ಬರದ್ರಿ ನೀವು, ಅವ್ರಿಗಿನ್ನೂ ಹೈಯೆಸ್ಟ್ ಲೀಡ್ ತಗೊಂಡಿದ್ದು ನಾನು. ಲೀಡ್ ಬರ್ತಾರೆ 2028ಕ್ಕೂ ಸುರೇಶ್ ಗೌಡ್ರು ಬಂದೇ ಬರ್ತಾರೆ. ನಿನ್ಗೆ ನೋಡಯ್ಯ, ನಿನ್ಗೆ ಮುಂದ್ ಬರೋರು ಬಿಟ್ಬಿಡ, ನೀನ್ ತಲೆ ಕೆಡ್ಸ್ಕೊಬೇಡಲೆ. ನಾನ್ ಬೇಡ ಅಂತ ಹೇಳಿದ್ರೆ ಸುರೇಶ್ ಗೌಡ್ ಬರೋದಾ? ಅದೇ ಹೇಳಿ. ಜೆಡಿಎಸ್ ಇಂದ ನೀವೇ ನಿಂತ್ಕೊಳ್ಳಿ, ನಿಮ್ನೆ ಬರ್ತಾನ. ನನಗೆ ನೋಡಯ್ಯ, ನಾನು ಜೆಡಿಎಸ್ ನಾನು ಆಲೆ 2 ಸಾರಿ ನಾಮ ಹಾಕೊಂಡಾಯ್ತು ಜೆಡಿಎಸ್ ಇಂದ. ನಾನು ಇಲ್ದೇ ಇದ್ರೆ ಸುರೇಶ್ ಗೌಡ ಅವತ್ ಗೆಲ್ತಿದ್ದ, ನಾನು ಇಲ್ದೇ ಇದ್ರೆ ಅವತ್ ಗೆಲ್ತಿತ್ತಿಲ್ಲ. ಈ ವರ್ಷ ನೀವು ಸಪೋರ್ಟ್ ಮಾಡಿದ್ರೆ ಒಂದೇ ಒಂದ್ ಕ್ಷಣ ನೀವು ತಮ್ಮ ಕೇಳು.